ಹರೇ ಕೃಷ್ಣ. ಹರೇ ಶ್ರೀನಿವಾಸ. ಫಣಾಮಣಿ ಗುಣೋಪೇತಂ ತಪ್ತ ಕಾಂಚನ ಸನ್ನಿಭಂ ಧ್ಯಾಯಾಮಿ ಪನ್ನಗಾಧೀಶಂ ಪಾತಾಳತಲ ಸಂಸ್ಥಿತಂ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆಧ್ಯಾತ್ಮ ಬಂಧುಗಳೇ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ಮಹತ್ವದ ದಿವಸ ಬರುತ್ತಿದೆ. ನಾಗದೇವರಿಗೆ ಪೂರ್ಣ ಸರ್ಪ ಕುಲದ ಆರಾಧನೆಗೆ ಇಂದು ಅತ್ಯಂತ ಮಹತ್ವದ ದಿವಸ. ಈ ವರ್ಷ 2026ರಲ್ಲಿ ಆಗಸ್ಟ್ 17 ಸೋಮವಾರದಂದು ನಾಗರ ಪಂಚಮಿ ಹಬ್ಬವು ಬಂದಿದೆ. ಬೇರೆ ಬೇರೆ ರೀತಿಯಿಂದ ಭೂಮಿಯ ಸಂರಕ್ಷಕನಾದ ನಾಗಾಧಿರಾಜ ಮಹಾಶೇಷನೊಂದಿಗೆ ಪೂರ್ಣ ನಾಗ ಪರಿವಾರವನ್ನು, ಸರ್ಪ ಕುಲದ ಅಧಿಪತಿ ವಾಸುಕಿ ಮಹಾನಾಗರಾಜನೊಂದಿಗೆ ಪೂರ್ಣ ಸರ್ಪ ಪರಿವಾರವನ್ನು ತಮ್ಮ ತಮ್ಮ ಶಕ್ತಿಗೆ ಅನುಗುಣವಾಗಿ ಪೂರ್ಣವಾದ ಪ್ರಪಂಚದಲ್ಲಿ, ವಿಶೇಷವಾಗಿ ನಮ್ಮ ಕರ್ಮ ಭೂಮಿಯಾದ ಭಾರತ ದೇಶದಲ್ಲಿ ಭಕ್ತರು ವಿವಿಧ ರೀತಿಯಿಂದ ಆರಾಧಿಸುತ್ತಾರೆ. ಧರ್ಮಶಾಸ್ತ್ರ, ಜ್ಯೋತಿಷ್ಶಾಸ್ತ್ರವೂ ಸಹ ನಾಗದೇವರಿಗೆ ಪಣವಿರುವ ಪೂರ್ಣವಾದ ಸರ್ಪ ಪರಿವಾರಕ್ಕೆ ವಿಶೇಷವಾದ ಸ್ಥಾನ, ಮಾನವನ್ನ, ಗೌರವವನ್ನ ಕಲ್ಪಿಸಿದೆ. ಜಾತಕದಲ್ಲಿ ತೋರಿಬರುವ ರಾಹು ದೋಷವು ಅನೇಕ ರೀತಿಯ ಮಹಾಮಾರಿ ರೋಗಗಳನ್ನು, ಚರ್ಮವ್ಯಾಧಿ, ಸಂತಾನ ಸಂಬಂಧಿ ದೋಷಗಳನ್ನು, ನೇತ್ರ ರೋಗ, ಕ್ಷಯ, ಕುಷ್ಠ ಇತ್ಯಾದಿ ರೋಗಗಳಿಗೂ ಕಾರಣ ಎನ್ನಲಾಗಿದ್ದು, ಇದಕ್ಕೆ ರಾಹುವು ಸರ್ಪಾಕಾರನಾದ ಕಾರಣ ಈ ಎಲ್ಲ ರೀತಿಯ ರಾಹು ದೋಷ, ನಾಗದೋಷ, ಸರ್ಪದೋಷಗಳು ನಿವಾರಣೆಯಾಗಲು ನಾಗದೇವರ ಸರ್ಪ ಪರಿವಾರದ ನಿರಂತರ ಪ್ರಾರ್ಥನೆ, ಪೂಜೆ ಶ್ರೇಯಸ್ಕರವಾಗಿದೆ ಎನ್ನಲಾಗಿದೆ. ಜಾತಕದಲ್ಲಿ, ಕುಟುಂಬದಲ್ಲಿ ಯಾವುದೇ ರೀತಿಯ ನಾಗದೋಷ, ಸರ್ಪದೋಷಗಳು ತೋರಿ ಬಂದಲ್ಲಿ ಕುಟುಂಬದಲ್ಲಿ ಅನೇಕ ರೀತಿಯ ಕಲಹಗಳು, ಕ್ಲೇಶಗಳು, ವಿಷಮತೆಗಳು ಬರಲು ಸಾಧ್ಯವಿದೆ. ಅದಕ್ಕಾಗಿ ನಾಗದೇವರ ಅತ್ಯಂತ ಪ್ರಿಯವಾದ ಪೂಜೆ, ಆಶ್ಲೇಷಾಬಲಿ, ಸರ್ಪ ಸಂಸ್ಕಾರ, ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ, ರಾಹುಶಾಂತಿ ಇತ್ಯಾದಿಗಳು ವಿಶೇಷವಾಗಿ ಮಹತ್ವವನ್ನ ಪಡೆದಿವೆ. ನಾಗಪಂಚಮಿಯ ಈ ದಿವಸದಂದು ಪ್ರತಿಯೊಬ್ಬ ಭಕ್ತರು ನಾಗದೇವನನ್ನ, ಪೂರ್ಣ ಸರ್ಪ ಪರಿವಾರವನ್ನ ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡು ಭೂಮಿಗೆ, ಈ ಪ್ರಕೃತಿಗೆ, ಸಸ್ಯ ಪ್ರಪಂಚಕ್ಕೆ, ಮಾನವ ಪ್ರಪಂಚಕ್ಕೆ ಅದರ ಉಪಕಾರವನ್ನ ನೆನೆಸಿಕೊಂಡು ಹತ್ತಿರದ ಮಂದಿರ, ಮಠಗಳಿಗೆ ತೆರಳಿ ನಾಗಶಿಲೆಗೆ ಪಂಚಾಮೃತ ಅಭಿಷೇಕ, ಹಾಲು, ಹಣ್ಣು ಅರ್ಪಣೆ ಮಾಡಿ ಅನೇಕ ರೀತಿಯ ತಮ್ಮ ತಮ್ಮ ಯಥಾಶಕ್ತಿ ಸೇವೆಗಳನ್ನು ನಡೆಸುವುದು ಪೂರ್ಣ ವರ್ಷದಲ್ಲಿಯೇ ನಿರಂತರವಾದ ನಾಗಕುಲದ, ಸರ್ಪಕುಲದ ಅನುಗ್ರಹವನ್ನ ತಂದುಕೊಡುವ ಪರಮ ಪುಣ್ಯವಾದ ದಿನವಾಗಿದೆ. ಎಲ್ಲಾ ಭಕ್ತರು ನಾಗಪಂಚಮಿಯ ಈ ದಿವಸದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನಾದಿಗಳಿಂದ ಶುದ್ಧರಾಗಿ ಮನೆದೇವರ, ಕುಲದೇವರ ಪ್ರಾರ್ಥನೆ, ಪೂಜಾದಿಗಳನ್ನು ನಡೆಸಿ ದೈನಂದಿನ ಆನ್ನಿಕವನ್ನು ಎಲ್ಲ ಮುಗಿಸಿದ ಮೇಲೆ, ಪೂಜಾಧಿಕಾರ ಇರುವವರು ನಾಗದೇವರ ಪಣ ಮನೆಯಲ್ಲಿ ಇದ್ದರೆ ಪರಮಾತ್ಮನ ಸಾಲಿಗ್ರಾಮದೊಂದಿಗೆ ಸಿಹಿಯಾಳ, ಪಂಚಾಮೃತ ಅಭಿಷೇಕಗಳನ್ನು ನಡೆಸಿ ಹಳದಿ, ಗಂಧ, ಚಂದನ, ಕುಂಕುಮ ಇತ್ಯಾದಿಗಳಿಂದ ನಾಗದೇವರ ಪಣವನ್ನ ಅಲಂಕರಿಸಿ ಪರಿಮಳ ದ್ರವ್ಯಗಳನ್ನು ಹಚ್ಚಿ ಅನೇಕ ರೀತಿಯ ನಾಗದೇವರಿಗೆ ಪ್ರಿಯವಾದ ಸಂಪಿಗೆ, ಜಾಜಿ, ಮಲ್ಲಿಗೆ, ಕರವೀರ, ಕೇದಗೆ ಮುಂತಾದ ಹೂಗಳಿಂದಲೂ ಕೂಡ, ದೂರ್ವ, ಬಿಲ್ವಗಳಿಂದಲೂ ಯಥಾಶಕ್ತಿ ನಾಮಮಂತ್ರಗಳಿಂದ, ನಾಗದೇವರ ಮೂಲಮಂತ್ರದಿಂದ ಅರ್ಚನೆಯನ್ನ ಮಾಡಿ ಓಂ ನಮೋ ಭಗವತೆ ಕಾಮರೂಪಿಣೆ ಮಹಾಬಲಾಯ ನಾಗಾಧಿಪತಿ ಅನಂತಾಯ ಸ್ವಾಹ ಎಂಬ ಮೂಲಮಂತ್ರವನ್ನ 108 ಸಲ ಜಪ ಮಾಡಿ ಕ್ಷೀರಪಾಯಸ, ನಾಗದೇವರಿಗೆ ಇಷ್ಟವಾದ ಹೋಳಿಗೆ, ಕಡುಬು, ಹಯಗ್ರೀವ, ಶಿರ ಇತ್ಯಾದಿ ಯಥಾಸತ್ಯ ಭಕ್ಷ್ಯ ಭೋಜ್ಯಾದಿಗಳನ್ನ ನೈವೇದ್ಯವನ್ನಾಗಿ ಅರ್ಪಿಸಿ ತುಪ್ಪದ ಆರತಿಯನ್ನ ಬೆಳಗಿ ಪ್ರಾರ್ಥಿಸಿ ಪೂಜಿಸಬೇಕು. ನಾಗಪಣ ಮನೆಯಲ್ಲಿ ಒಂದು ವೇಳೆ ಇಲ್ಲದಿದ್ದರೆ ಮಂದಿರ ಅಥವಾ ಮಠ, ನಾಗಶಿಲೆ ಇರುವಲ್ಲಿಗೆ ನಾವು ತೆರಳಿ ಶ್ರೇಷ್ಠ ಬ್ರಾಹ್ಮಣರಿಂದಲೂ ಅಭಿಷೇಕ ಪೂಜೆಗಳನ್ನ ಯಥಾಸಾಧ್ಯ ಮಾಡಿಸಬಹುದಾಗಿದೆ. ಕೇರಳ, ದಕ್ಷಿಣ ಭಾರತ, ಉಡುಪಿ, ಮಂಗಳೂರು ಮುಂತಾದ ಕರಾವಳಿ ಪ್ರದೇಶವು ವಿಶೇಷವಾಗಿ ನಾಗಕ್ಷೇತ್ರವೇ ಆದ್ದರಿಂದ ನಾಗದೇವರಿಗೆ ವಿಶೇಷವಾದ ಪ್ರಾಧಾನ್ಯತೆಯನ್ನ ಇಲ್ಲಿ ಕೊಡುವುದರಿಂದ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮೂಲ ನಾಗದೇವರ ಕ್ಷೇತ್ರಗಳಿಗೆ ತೆರಳಿ ನಾಗದೇವರನ್ನು ಇಂದು ಅತ್ಯಂತ ಭಕ್ತಿಯಿಂದ ತಮ್ಮ ಜಾಗದಲ್ಲಿಯೂ ಕೂಡ, ಅನೇಕ ಕ್ಷೇತ್ರಗಳಲ್ಲಿಯೂ ಕೂಡ ಪೂಜಿಸುತ್ತಾರೆ. ಉತ್ತರ ಭಾರತದಲ್ಲಿ ಅನೇಕ ಕಡೆ ನಾಗದೇವರ ಬೆರಣಿಯಲ್ಲಿ ಪ್ರತಿಮೆಯನ್ನ ಮಾಡಿಕೊಂಡು ಅದನ್ನು ಹಳದಿ, ಗಂಧಗಳಿಂದ ಅಲಂಕರಿಸಿ ನಾಗದೇವರ ಪ್ರತೀಕವಾಗಿ ವಿಶೇಷವಾಗಿ ಮಹಿಳೆಯರು ಈ ದಿವಸ ಪೂಜಿಸುವ ಅನೇಕ ಕಡೆ ಸಂಪ್ರದಾಯವಿದೆ. ಅನೇಕ ಕಡೆ ನಾಗಶಿಲೆಗಳಿಗೆ ಮಹಿಳೆಯರೇ ಶುದ್ಧ ಭಕ್ತಿಯಿಂದ ಹಾಲೆರೆದು ಹುತ್ತದ ಬಳಿ ಪೂಜಿಸುವ ಪದ್ಧತಿಯೂ ಕೂಡ ಇದೆ.
ದಕ್ಷಿಣ ಕನ್ನಡ, ಕೇರಳ, ಉಡುಪಿ, ಮಂಗಳೂರು ಇತ್ಯಾದಿ ಕಡೆಗಳಲ್ಲಿ ತಮ್ಮ ಪೂಜೆ ಅಭಿಷೇಕಾದಿಗಳನ್ನ ಶ್ರೇಷ್ಠ ಬ್ರಾಹ್ಮಣರ ಮುಖಾಂತರವೇ ನಡೆಸಿ, ಉತ್ತರ ಭಾರತದ ಕೆಲವು ಕಡೆ ವಿಶೇಷ ಶುಚಿಯಿಂದ ಮಹಿಳೆಯರೇ ಆರಾಧಿಸುವ ಸಂಪ್ರದಾಯವೂ ಕೂಡ ಇದೆ. ಅಂತೂ ಇಂದು ನಾಗ ಸರ್ಪ ಪರಿವಾರದ ಪ್ರೀತಿ ಅನುಗ್ರಹಕ್ಕಾಗಿ ಉಪವಾಸವನ್ನು ಅಥವಾ ಒಂದು ಹೊತ್ತಿನ ಊಟವನ್ನು ಕೂಡ ಮಾಡುವ ಭಕ್ತರಿದ್ದಾರೆ. ಎಲ್ಲಾ ತರಕಾರಿಗಳಲ್ಲಿ ಎಲ್ಲಿ ಸರ್ಪ ನಾಗಗಳು ಇರಬಹುದೇ ಎಂಬ ಭೀತಿಯಿಂದ ಸರ್ಪ ನಾಗಗಳ ಮೇಲೆ ಗೌರವ ಭಕ್ತಿಯಿಂದ ತರಕಾರಿಯನ್ನೂ ಕೂಡ ಹೆಚ್ಚುವ ಕಾರ್ಯಕ್ರಮವನ್ನ ಇಂದು ಮಾಡಲಾಗುವುದಿಲ್ಲ. ಸನಾತನ ಧರ್ಮದಲ್ಲಿ ಆಸ್ಥೆ ಇರುವ ಪ್ರತಿಯೊಬ್ಬರೂ ಕೂಡ ಮಹಿಳೆ, ಮಕ್ಕಳು, ಪುರುಷರಾದಿಯಿಂದ ಭೂಮಿಗೆ ಸಂರಕ್ಷಣೆಯನ್ನು, ಸಕಲ ವಿಧವಾದ ಶ್ರೇಯಸ್ಸನ್ನು, ಸಂತಾನ, ಆರೋಗ್ಯ, ಆಯುಷ್ಯವನ್ನು ಕೊಡುವ ಸರ್ಪ ನಾಗದೇವರನ್ನ ಭಕ್ತಿಯಿಂದ ಈ ನಾಗಪಂಚಮಿಯ ಮಹತ್ವದ ದಿವಸದಂದು ಪೂಜಿಸಬೇಕು, ಆರಾಧಿಸಬೇಕು, ಸ್ಮರಿಸಬೇಕು. ಆ ನಾಗದೇವರ ಸರ್ಪ ಪರಿವಾರದ ಅದ್ಭುತ ರೋಚಕ ಕಥೆಯನ್ನ ಕೇಳಿದರೆ ಅದೆಂಥ ನಾಗದೋಷವಿದ್ದರೂ ಕೂಡ, ಸರ್ಪ ಹತ್ಯೆ, ಸರ್ಪ ಶಾಪಾದಿ ದೋಷಗಳು ಕುಟುಂಬದಲ್ಲಿ ಇದ್ದರೂ ಕೂಡ ಕರುಣಾಮೂರ್ತಿಯಾದ ನಾಗರಾಜನು ನಿವಾರಣೆ ಮಾಡುವ ಅತ್ಯಂತ ಸುಲಭವಾದ ಉಪಾಯ ನಾಗದೇವರ ಸರ್ಪ ಪರಿವಾರದ ಕಥಾಶ್ರವಣ. ಇತಿಹಾಸ, ವೇದ, ಪುರಾಣಗಳಲ್ಲಿ ಅಲ್ಲಲ್ಲಿ ಬಂದಿರುವ ನಾಗದೇವರ ಸರ್ಪ ಪರಿವಾರದ ಕಥೆಯನ್ನ ಕೇಳಿದರೆ ದಿನವಿಡೀ, ವರ್ಷವಿಡೀ ಖಂಡಿತ ಸಾಲದು. ಆದರೂ ಈ ವಿಶೇಷ ಸಂದರ್ಭದಲ್ಲಿ ಅತ್ಯಂತ ಮಹಿಮಾನ್ವಿತರಾದ ಸರ್ಪಗಳ ನಾಗದೇವರ ಅದ್ಭುತವಾದ ಚರಿತಾಮೃತವನ್ನ ಖಂಡಿತವಾಗಿ ನಾವೆಲ್ಲರ ಪೂರ್ಣವಾಗಿ ಕೇಳೋಣ. ಬಂಧುಗಳೇ, ಸನಾತನ ಧರ್ಮಶಾಸ್ತ್ರದಲ್ಲಿ ವಿಶೇಷ ಮನ್ನಣೆ, ಗೌರವ, ಪೂಜ್ಯತೆಗೆ ಪಾತ್ರವಾದ ಪ್ರತ್ಯಕ್ಷ ದೇವರೆಂದೆನಿಸುವ ಚೇತನಾತ್ಮಕವಾದ ಒಂದು ಶರೀರ ಇದ್ದರೆ ಅದನ್ನು ಬ್ರಾಹ್ಮಣ ಎಂದು ಶಾಸ್ತ್ರ ಕರೆಯಿತು. ಸಾಕ್ಷಾತ್ ಭಗವಂತನ ಸನ್ನಿಧಾನವು ಯಾವುದೇ ರೀತಿಯ ಪ್ರಾಣ ಪ್ರತಿಷ್ಠೆ ಮಾಡದೆ ಶ್ರೇಷ್ಠ ಸುಜ್ಞಾನಿ, ನಿಷ್ಠಾವಂತ, ಅನುಷ್ಠಾನ ನಿಷ್ಠ ಬ್ರಾಹ್ಮಣನಲ್ಲಿ ಪೂರ್ಣವಾಗಿ ಇರುತ್ತದೆ. ಆದ್ದರಿಂದಲೇ ಎಲ್ಲಾ ರೀತಿಯ ಸತ್ಕರ್ಮಾಚರಣೆಯಲ್ಲಿ, ಪೂಜೆ, ಶಾಂತಿ, ಸಮಾರಾಧನೆಗಳಲ್ಲಿ ಶ್ರೇಷ್ಠ ಸುಜ್ಞಾನಿ ಬ್ರಾಹ್ಮಣನಿಗೆ ಮೊದಲ ಪೂಜೆ, ಭೋಜನಾದಿ ಇತ್ಯಾದಿಗಳು ಗೌರವ ಇದ್ದೇ ಇರುತ್ತದೆ. ಇಲ್ಲದಿದ್ರೆ ಎಲ್ಲಾ ಸತ್ಕರ್ಮಗಳು, ಸತ್ಕಾರ್ಯಗಳು ಕೂಡ ಅಪೂರ್ಣವೆಂದು ಶಾಸ್ತ್ರದ ಅಭಿಪ್ರಾಯ. ಶಾಸ್ತ್ರವು ಇಂತಹ ಶ್ರೇಷ್ಠ ಬ್ರಾಹ್ಮಣೋತ್ತಮನಿಗೆ ಭೂಸುರ ಎಂದು ಕರೆದು ಭೂಲೋಕದ ಪ್ರತ್ಯಕ್ಷ ದೇವರು ಎಂದು ಹೆಸರಿಸಿ ಇಂದಿಗೂ ಮಾತನಾಡುವ ದೇವರನ್ನಾಗಿ, ಸುಜ್ಞಾನಿ ಶ್ರೇಷ್ಠ ಬ್ರಾಹ್ಮಣನಾಗಿ ಗೌರವವನ್ನ ಸೂಚಿಸುತ್ತದೆ. ಇನ್ನು ಶಾಸ್ತ್ರ ಮನ್ನಣೆ ಕೊಡುವ ಎರಡನೇ ದೇವರಿದ್ದರೆ ಪ್ರಾಣಿ ಪ್ರಪಂಚದಲ್ಲಿ ಅದು ಗೋವು. ಇದರಲ್ಲಿ ಯಾವುದೇ ರೀತಿಯ ಪ್ರಾಣ ಪ್ರತಿಷ್ಠೆಯ ಅಗತ್ಯವು ಇದರಲ್ಲಿಯೂ ಇಲ್ಲ. ಗೋವು ಬ್ರಾಹ್ಮಣರಲ್ಲಿ ವ್ಯತ್ಯಾಸ ಇಷ್ಟೇ: ಬ್ರಾಹ್ಮಣನಿಗೆ ಪೂಜಿಸಬೇಕಾದರೆ, ಗೌರವ ಕೊಡಬೇಕಾದರೆ ಅವನಲ್ಲಿ ಕೇವಲ ಜಾತಿ ಮುಖ್ಯವಲ್ಲ, ಆಚಾರ, ವಿಚಾರ, ಅರ್ಹತೆಯೂ ಕೂಡ ಬೇಕು. ಆದರೆ ಈ ಎಲ್ಲ ಸಂಸ್ಕಾರಗಳು ಗೋವಿಗೆ, ಅದು ಪ್ರಾಣಿಯಾದ್ದರಿಂದ ಖಂಡಿತ ಅಗತ್ಯ ಇಲ್ಲ. ಹಾಗೆಯೇ ಚೇತನಾತ್ಮಕವಾದ ಭಗವಂತನ ಸ್ವರೂಪ, ದೇವತಾ ಸನ್ನಿಧಾನ ಈ ಗೋವಿನಲ್ಲಿ ಇದೆ ಎಂದು ಅದನ್ನ ಪೂಜೆ ಖಂಡಿತವಾಗಿ ಮಾಡಬಹುದು. ಮೂರನೆಯದು ಪ್ರತ್ಯಕ್ಷ ದೇವರೆಂದು ಮಾನ್ಯತೆ ಕೊಡುವ ಚೇತನಾತ್ಮಕವಾದ ಈ ಪ್ರಪಂಚದಲ್ಲಿ ಸರೀಸೃಪ ವರ್ಗದಲ್ಲಿ ಬರುವ ಚೇತನ, ಅದು ಸರ್ಪ ಅಥವಾ ನಾಗ. ಫಣವಿರುವ ನಾಗಗಳಲ್ಲಿ, ಉತ್ತಮ ಸರ್ಪಗಳಲ್ಲಿ, ಗೋವಿನಲ್ಲಿ, ಬ್ರಾಹ್ಮಣನಲ್ಲಿ ಭಗವಂತ ಸಾಕ್ಷಾತ್ತಾಗಿ ಸನ್ನಿಹಿತನಾಗಿರ್ತಾನೆ. ಇದರಲ್ಲಿಯೂ ಯಾವುದೇ ರೀತಿಯ ಸಂಸ್ಕಾರ, ಪ್ರಾಣ ಪ್ರತಿಷ್ಠೆಯ ಅಗತ್ಯ ಪ್ರಾಣಿ ಆದ್ದರಿಂದ ಖಂಡಿತ ಇಲ್ಲ. ಫಣ ಇರುವ ಎಲ್ಲ ನಾಗಗಳು ಕೂಡ ಮಾನ್ಯವೇ, ಎಲ್ಲ ಸರ್ಪಗಳು ಕೂಡ ಗೌರವಕ್ಕೆ ಪಾತ್ರವಾದುವೆ. ಭಗವಂತನ ಅನುಗ್ರಹದಿಂದ ಒಂದಲ್ಲ ಒಂದು ದಿವ್ಯವಾದ ಶಕ್ತಿಯನ್ನ ಪಡೆದಿರುವ ದೇವತಾ ಪ್ರತೀಕಗಳಾಗಿವೆ ಎಂಬುದು ಸನಾತನ ಧರ್ಮಶಾಸ್ತ್ರ, ವೇದ ಪುರಾಣಗಳ ಅಭಿಪ್ರಾಯ ನಾಗ ಸರ್ಪ ಪರಿವಾರಕ್ಕೆ ಇದೆ. ಇನ್ನು ಸಸ್ಯ ಪ್ರಪಂಚದಲ್ಲಿ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಅಪರ ಸ್ವರೂಪ ಎಂದೆನಿಸಿರುವ ತುಳಸಿ. ಈ ತುಳಸಿ ಇಲ್ಲದೆ ಭಗವಂತನಿಗೆ ಬೇರಾವ ವೈಭವಗಳಿದ್ದರೂ ಆ ಪೂಜೆ ಬೇಡವೇ ಬೇಡ. ಅದು ಯಾವ ದೇವರ ಪೂಜೆ, ಯಾವ ದೇವತೆಗಳ ನೈವೇದ್ಯ ಸಮರ್ಪಣೆ ಮಾಡುವಾಗಲೂ ಕೂಡ ತುಳಸಿಯನ್ನ ಹಾಕಿಯೇ ಅದು ನೈವೇದ್ಯ ಸಮರ್ಪಣೆ ಎನಿಸಿಕೊಳ್ಳುತ್ತದೆ ಎಂಬುದು ಪೂರ್ಣ ಶಾಸ್ತ್ರದ ಇಂಗಿತ, ಸತ್ ಸಂಪ್ರದಾಯವೂ ಕೂಡ. ಇನ್ನು ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವ ಭಗವಂತನ ರೂಪ ಇದ್ದರೆ ಅಗ್ನಿ, ಸೂರ್ಯ ಇತ್ಯಾದಿಗಳು. ಪ್ರಸ್ತುತ ಬ್ರಾಹ್ಮಣ, ಗೋವು, ತುಳಸಿ, ನಾಗ, ಅಗ್ನಿ, ಸೂರ್ಯ ಮುಂತಾದ ಪ್ರತ್ಯಕ್ಷ ಭಗವಂತನ ಸನ್ನಿಧಾನ ಇರುವ ಚೇತನಾತ್ಮಕವಾದ ವಸ್ತುಗಳಲ್ಲಿ ಸರ್ಪಗಳ ಬಗ್ಗೆ, ನಾಗದೇವರ ಬಗ್ಗೆ ನಾವು ಈ ನಾಗಪಂಚಮಿಯ ವಿಶೇಷ ಸಂದರ್ಭದಲ್ಲಿ ತಿಳಿದುಕೊಳ್ಳೋಣ.
ಹಿಂದೂಸ್ತಾನದ ಜನತೆಗೆ ನಮಗೆ ಒಂದು ಪಾಶ್ಚಾತ್ಯರ ಅಪವಾದದ ಮಾತಿದೆ. ಇವರು ವಿಷವುಳ್ಳ ನಾಗಗಳಿಗೆ ಸರ್ಪಗಳಿಗೆ ಪೂಜಿಸುತ್ತಾರೆ, ಇವರಿಗೆ ಬುದ್ಧಿ ಇಲ್ಲ ಎಂಬುದಾಗಿ. ಅದಕ್ಕೆ ಉತ್ತರ ಖಂಡಿತ ಇದೆ. ನಮ್ಮ ಪೂರ್ವಜರು ಋಷಿಮುನಿಗಳು ಶಾಸ್ತ್ರ ದ್ರಷ್ಟಾರರು. ಅಷ್ಟು ಅಜ್ಞಾನಿಗಳೆಂದು ಖಂಡಿತ ನಾವು ಭಾವಿಸಬಾರದು. ವೇದದಲ್ಲಿ, ಶಾಸ್ತ್ರ ಪುರಾಣಗಳಲ್ಲಿ ಈ ನಾಗಗಳ ಸರ್ಪಗಳ ಬಗ್ಗೆ ಅದೆಂಥ ವರ್ಣನೆ ಮಾತುಗಳಿವೆ ನೋಡಿ. ಭೂಮಿಯನ್ನ ರಕ್ಷಿಸುವ ಸಕಲ ವಿಧವಾದ ಶ್ರೇಯಸ್ಸನ್ನ ಕೊಡುವ ವಿಶಿಷ್ಟ ಶಕ್ತಿಯನ್ನ ಇವುಗಳು ಪಡೆದಿವೆ ಎಂಬುದನ್ನು ಅವರು ತಿಳಿದೇ ನಾಗಕುಲಕ್ಕೆ, ಸರ್ಪಕುಲಕ್ಕೆ ಗೌರವ ಮಾನ್ಯತೆಯನ್ನ ಹಿಂದಿನಿಂದಲೂ ಕೂಡ ಕೊಟ್ಟರು. ಮಾತ್ರವಲ್ಲದೆ ಪ್ರತ್ಯಕ್ಷ ದೇವರ ಸನ್ನಿಧಾನ ಎಂಬುದಾಗಿ ಪೂಜಿಸಲು ಕೂಡ ಋಷಿಮುನಿಗಳು ಪ್ರಾರಂಭಿಸಿದರು. ನಾಗಕುಲ, ಸರ್ಪಕುಲ ಈ ಭೂಮಿಯಲ್ಲಿ ಹೇಗೆ ಬಂತು, ನಾಗ ಸರ್ಪಗಳ ಜನನ ಯಾವಾಗ ಆಯಿತು, ಯಾರಿವರ ತಂದೆ ತಾಯಿ ಎಂಬುದೇ ಮೊದಲಾದ ನಾಗ ಸರ್ಪಗಳ ಅದ್ಭುತ ಕಥೆ, ಚರಿತ್ರೆಯನ್ನ ಶಾಸ್ತ್ರ ಪುರಾಣಗಳು ಅನೇಕ ಕಡೆಗಳಲ್ಲಿ, ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ರೀತಿಯಿಂದ ವರ್ಣನೆ ಮಾಡಿವೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತಾನು ಅನಂತಶ್ಚಾಸ್ಮಿ ನಾಗಾನಾಂ ಸರ್ಪಾಣಾಮಸ್ಮಿ ವಾಸುಕಿಹಿ ಎಂದಿದ್ದಾನೆ. ಅಂದರೆ ನಾನು ನಾಗಗಳಲ್ಲಿ ಅನಂತನಾಗಿದ್ದೇನೆ, ಸರ್ಪಗಳಲ್ಲಿ ವಾಸುಕಿ ಆಗಿದ್ದೇನೆ. ಇದರಿಂದ ನಾಗದೇವ ಮತ್ತು ಸರ್ಪಗಳು ಬೇರೆ ಬೇರೆ ಎಂಬುದು ಸಿದ್ಧವಾಯಿತು. ಹಾಗೆಯೂ ಕೂಡ ಪೂಜಾರ್ಹವು ಎಂಬುದಾಗಿಯೂ ಕೂಡ ಸಿದ್ಧವಾಯಿತು. ಇಬ್ಬರೂ ಕೂಡ ಕಶ್ಯಪ ಋಷಿಗಳ ಮಕ್ಕಳೇ. ನಾಗ ಸರ್ಪಗಳ ಪೌರಾಣಿಕ ಕಥೆಯ ಪ್ರಕಾರ ಸೃಷ್ಟಿಯ ಆದಿಕಾಲದಲ್ಲಿ ಚತುರ್ಮುಖ ಬ್ರಹ್ಮದೇವರ ಮಗ ಮರೀಚಿ ಮತ್ತು ಕಲಾದೇವಿಯರ ಮಗನಾದ ಕಶ್ಯಪ ಋಷಿಗಳಿಗೆ ಇದ್ದ 15 ಪತ್ನಿಯರಲ್ಲಿ ಕದ್ರು, ವಿನತ ಪ್ರಸಿದ್ಧರಾದವರು. ಬೇರೆ ಎಲ್ಲ ಪತ್ನಿಯರಲ್ಲಿ ದೇವತೆಗಳು, ರಾಕ್ಷಸರು, ಸಿದ್ಧರು, ಯಕ್ಷರು, ಕಾಲಕೇಯರು, ಪೌಲೋಮರು, ಗಂಧರ್ವರು, ಅಪ್ಸರ ಸ್ತ್ರೀಯರು, ಹಾಗೆಯೇ ವೃಕ್ಷ ಲತೆಗಳು, ಮೃಗ ಪಕ್ಷಿಗಳು, ಗೋವುಗಳು ಕೂಡ ಕಶ್ಯಪ ಋಷಿಗಳಿಗೆ ಈ 15 ಪತ್ನಿಯರಲ್ಲಿ ಹುಟ್ಟಿದವು ಎನ್ನಲಾಗಿದೆ. ಈ ಪ್ರಕಾರ ಪ್ರಪಂಚದ ಎಲ್ಲಾ ತರಹದ ಪ್ರಾಣಿ ಪ್ರಪಂಚ, ಸಸ್ಯ, ವೃಕ್ಷ ಪ್ರಪಂಚದ ಸೃಷ್ಟಿಗೂ ಮಾನವ ಪ್ರಪಂಚದ ಸೃಷ್ಟಿಗೂ ಮೂಲ ಪುರುಷ ಕಶ್ಯಪ ಮಹರ್ಷಿಗಳಲ್ಲಿ ಪರಮಾತ್ಮನ ಸನ್ನಿಧಾನ ಇದ್ದು ಕಶ್ಯಪ ಮಹರ್ಷಿಗಳೇ ಕಾರಣ ಎನ್ನಲಾಗಿದೆ. ಎಲ್ಲರ ಗೋತ್ರವು ಆದ್ದರಿಂದ ಕಶ್ಯಪ ಗೋತ್ರವೇ ಆಗುತ್ತೆ. ಆದ್ದರಿಂದ ಯಾರಿಗೆ ಗೋತ್ರ ಗೊತ್ತಿಲ್ಲವೋ ಅವರು ಕಶ್ಯಪ ಗೋತ್ರ ಅಥವಾ ವಿಷ್ಣು ಗೋತ್ರ ಎಂದು ಖಂಡಿತವಾಗಿ ಹೇಳಿಕೊಳ್ಳಬಹುದು. ಕೆಲವರು ಕಶ್ಯಪ ಮಹರ್ಷಿಗೆ ಸುರಸೆಯಲ್ಲಿ ಸರ್ಪಗಳು ಹುಟ್ಟಿದವು ಎಂಬುದಾಗಿಯೂ ಕೂಡ ಹೇಳುವವರಿದ್ದಾರೆ. ಶಾಸ್ತ್ರದಲ್ಲಿ ಅಲ್ಲಲ್ಲಿ ಇದನ್ನು ಹೇಳಲಾಗಿದೆ. ಆದರೆ ಕದ್ರು ಮತ್ತು ವಿನತೆ ಕಶ್ಯಪರ ಪ್ರಸಿದ್ಧ ಪತ್ನಿಯರು ಎಂಬುದು ಶಾಸ್ತ್ರದಲ್ಲಿ, ಪುರಾಣದಲ್ಲಿ ಪ್ರಸಿದ್ಧವಾದ ವಿಚಾರ. ಕದ್ದುವಿನಲ್ಲಿ ಹುಟ್ಟಿದ ಮಕ್ಕಳು ನಾಗಗಳೆಂದು ಪೌರಾಣಿಕವಾಗಿ ಪ್ರಸಿದ್ಧಿ ಇದ್ದು, ಅಂತೂ ಕಶ್ಯಪ ಋಷಿಗಳಿಗೆ ಕದ್ದುವಿನಲ್ಲಿ ನಾಗಗಳು, ಸರ್ಪಗಳು, ವಿನತೆ ಎಂಬುವಳಲ್ಲಿ ಅರುಣ ಮತ್ತು ಗರುಡ ದೇವನು ಕೂಡ ಜನಿಸಿದನು. ಈ ಕದ್ರು ಮತ್ತು ವಿನತೆಯರಲ್ಲಿ ಬಹಳ ಸವತಿ ಮಾತ್ಸರ್ಯ ಇತ್ತು. ಕದ್ರುವು ತಾನು 100 ಮೊಟ್ಟೆಗಳನ್ನ ಹಡೆದು ಅದರಿಂದ ನಾಗ ಸರ್ಪಗಳು ಹೊರಬಂದವು. ಈ ರೀತಿಯಾಗಿ ಕದ್ರುವು ಸರ್ಪ ನಾಗಗಳ ಪರಿವಾರದ ಮಾತೆಯಾದಳು. ವಿನತೆಯು ಗರ್ಭಿಣಿಯಾಗಿ 2 ಮೊಟ್ಟೆಯನ್ನಿಟ್ಟರೆ ಒಂದೂ ಹೊರಬರದೆ ಇರುವಾಗ ವಿನತೆಯು ಕುತೂಹಲ ಆತುರದಿಂದ 1 ಮೊಟ್ಟೆಯನ್ನ ಒಡೆಯುತ್ತಾಳೆ. ಅದರಲ್ಲಿದ್ದ ಹುಟ್ಟು ಜ್ಞಾನಿಯಾದ ಅರುಣನಿಗೆ ಮಾನವಾಕಾರ ಇದ್ದು ಇನ್ನು ಅವನ ಕಾಲುಗಳು, ಅಂಗಾಂಗಗಳು ಸರಿಯಾಗಿ ಬೆಳೆದಿರಲಿಲ್ಲ. ತನ್ನ ತಾಯಿ ವಿನತೆಯು ಪೂರ್ಣ ಬೆಳೆಯುವ ಮೊದಲೇ ತನ್ನ ಮೊಟ್ಟೆಯನ್ನ ಒಡೆದು ನೋಡಿದ್ದರಿಂದ ಸಿಟ್ಟುಗೊಂಡ ಮಗ ಅರುಣ ತಾಯಿ ವಿನತೆಗೆ ಶಾಪ ಕೊಡುತ್ತಾನೆ. ಯೋಹಮೇವಂ ಕೃತೋ ಮಾತಃ ತ್ವಯಾ ಲೋಭ ಪರೀತಯ ಶರೀರೇಣ ಅಸಮಗ್ರೇಣ ತಸ್ಮಾತ್ ದಾಸೀ ಭವಿಷ್ಯಸಿ. ಅಮ್ಮ, ಲೋಭ ಬುದ್ಧಿಯಿಂದ ನಾನು ಪೂರ್ಣವಾಗಿ ಬೆಳೆಯುವ ಮೊದಲೇ ನನ್ನನ್ನ ಮೊಟ್ಟೆಯಿಂದ ಹೊರಬರುವಂತೆ ಮಾಡಿದ, ನನ್ನ ಭವಿಷ್ಯವನ್ನೇ ಹಾಳು ಮಾಡಿದ ನೀನು ನನ್ನ ತಾಯಿಯಾದರೂ ಸರಿ, ನಿನ್ನ ಸವತಿ ತಂಗಿಗೆ ದಾಸಿಯಾಗು ಎಂದು ಶಾಪವನ್ನಿತ್ತನು. ಮಗು ಅರುಣನ ಶಾಪಕ್ಕೆ ಸರಿಯಾಗಿ ಒಂದು ಘಟನೆಯೂ ಕೂಡ ಆಗ ನಡೆದು ಹೋಯಿತು. ಒಂದು ಸಲ ಅಕ್ಕ ತಂಗಿಯರಾದ ಕದ್ರು ಮತ್ತು ವಿನತೆಯರು ಒಟ್ಟಿಗೆ ಒಂದು ಜಾಗದಲ್ಲಿ ಕುಳಿತು ವಿಹರಿಸುತ್ತಿರುವಾಗ ಅಲ್ಲಿಗೆ ಉಚ್ಚೈಶ್ರವಸ್ಸು ಎಂಬ ಸ್ವರ್ಗಲೋಕದ ಕುದುರೆ ಎದುರುಗಡೆಯಿಂದ ಚಕ್ಕನೆ ಹಾದು ಹೋದುದನ್ನ ಕಂಡರು. ಇಬ್ಬರಲ್ಲಿಯೂ ಆಗಾಗ ಮಾತು ಮಾತಿಗೆ ಏನಾದರೂ ಜಗಳ ಆಗ್ತಾನೇ ಇತ್ತು. ಕುದುರೆಯನ್ನ ನೋಡಿ ವಿನತೆ ಹೇಳುತ್ತಾಳೆ, ಈಗ ನಮ್ಮೆದುರು ಹಾದು ಹೋದ ಕುದುರೆ ನೋಡಿದೆಯಾ ಕದ್ರು? ಅದು ಯಾವ ಬಣ್ಣದ್ದು? ವಿನತೆಯು ತಾನು ನೋಡಿದಂತೆ ಆ ಕುದುರೆ ಬಿಳಿ ಬಣ್ಣ ಇತ್ತು ಎಂದು ಹೇಳುವ ಮೊದಲೇ ಕದ್ರು ಇಲ್ಲ, ಆ ಕುದುರೆ ಕಪ್ಪು ಬಣ್ಣ ಇತ್ತು ಎಂದು ಹಠ ಮಾಡುತ್ತಾಳೆ. ಇಬ್ಬರಲ್ಲಿಯೂ ಪರಸ್ಪರ ಮಾತು ಮಾತಿಗೆ ಪಂಥವೇ ಏರ್ಪಟ್ಟಿತು.
ಒಬ್ಬಳು ಬಿಳಿ ಕುದುರೆ, ಇನ್ನೊಬ್ಬಳು ಕಪ್ಪು ಕುದುರೆ ಎಂದು ಜಗಳ ಉಂಟಾಗಿ ಕಡೆಗೆ ಒಂದು ಪಣವನ್ನೇ ತೊಟ್ಟರು. ನಾಳೆ ಇಬ್ಬರೂ ಆ ಕುದುರೆಯನ್ನ ನೋಡಿ ಪರೀಕ್ಷಿಸುವ. ಒಂದು ವೇಳೆ ಅದು ಬಿಳಿ ಇದ್ದರೆ ನಾನು ನಿನ್ನ ದಾಸಿಯಾಗುತ್ತೇನೆ ಎಂದು ಕದ್ರು ಹೇಳಿದಳು. ನೀನು ಹೇಳಿದಂತೆ ಅದು ಕಪ್ಪಾಗಿದ್ದರೆ ನಾನು ನಿನ್ನ ದಾಸಿಯಾಗುತ್ತೇನೆ ಎಂಬುದಾಗಿ ವಿನತೆ ಹೇಳುತ್ತಾಳೆ. ಮನೆಗೆ ಹಿಂತಿರುಗಿದ ಇಬ್ಬರು ಮರುದಿವಸದ ಯೋಚನೆಯಲ್ಲಿಯೇ ಇದ್ದರು. ಕದ್ರು ಬಹಳ ಬುದ್ಧಿವಂತೆ. ಕುದುರೆ ಕಪ್ಪಾಗಿದೆ ಎಂದು ವಿನತೆಯಲ್ಲಿ ಹೇಳಿ ಆಯಿತು. ಒಂದು ವೇಳೆ ನಿಜವಾಗಿ ಅದು ಬಿಳಿಯಾಗಿದ್ದರೆ ನಾನು ವಿನತೆಯ ದಾಸಿಯಾಗಬೇಕು. ಛೇ, ಇದು ಸಾಧ್ಯವೇ ಇಲ್ಲ ಎಂಬುದಾಗಿ ಶೋಕ ಚಿಂತೆಯಿಂದ ತನ್ನ ಮಕ್ಕಳನ್ನ ನಾಗಗಳನ್ನ ಕರೆದು ತನ್ನ ದುಃಖವನ್ನ ಹೇಳಿಕೊಂಡು ತನಗೂ ವಿನತೆಗೂ ಆದ ಪಂಥದ ಬಗ್ಗೆಯೂ ಹೇಳಿ, ಮಕ್ಕಳೇ, ನಾಳೆ ಕುದುರೆಯನ್ನ ಕಪ್ಪಾಗಿ ತೋರಿಸಬೇಕಾಗಿದೆ. ಆದ್ದರಿಂದ ಕಪ್ಪಾಗಿರುವ ನಾಗಗಳೆಲ್ಲ ನೀವು ಆವಿಷಧ್ವಂ ಹಯಕ್ಷಿಪ್ರಂ, ಆ ಕುದುರೆಯ ಶರೀರವನ್ನ ಪೂರ್ಣವಾಗಿ ಆವರಿಸಿ ಕಪ್ಪಾಗಿ ಕಾಣುವಂತೆ ಮಾಡಬೇಕು ಎಂದು ಆಜ್ಞಾಪಿಸಿದಳು. ಕೆಲವು ಸರ್ಪನಾಗಗಳಿಗೆ ತಾಯಿ ಕದ್ರುವಿನ ಈ ಮಾತು ತಪ್ಪೆಂದು ಭಾವಿಸಿತು, ಇಳಿಸಲಿಲ್ಲ. ನಾವು ಹೀಗೆ ಮಾಡುವುದು ಸರಿಯಲ್ಲ ಎಂದು ಹೇಳಿದಾಗ ತಾಯಿಯೇ ತನ್ನ ಮಕ್ಕಳಿಗೆ ಘೋರವಾದ ಶಾಪವನ್ನ ಕೊಡುತ್ತಾಳೆ. ಮುಂದೆ ಜನಮೇಜಯ ರಾಜನು ಮಾಡುವ ಸರ್ಪಸತ್ರದಲ್ಲಿ ನನ್ನ ಮಾತನ್ನು ಕೇಳದ ನೀವೆಲ್ಲ ಭಸ್ಮ ಆಗಿ ಹೋಗಿ ಎಂದು ಶಾಪವನ್ನ ತಾಯಿಯೇ ಕೊಡುತ್ತಾಳೆ. ಆದರೆ ತಾಯಿಯ ಮಾತನ್ನು ಕೇಳಿ ಉದ್ವಿಗ್ನಗೊಂಡ ಕರ್ಕೋಟಕ ಎಂಬ ಕಪ್ಪಗಿರುವ ನಾಗನು, ಅಮ್ಮ, ನಾನು ಆ ಕುದುರೆಯನ್ನ ಸುತ್ತುವರಿದು ಕಪ್ಪಾಗಿರುವಂತೆ ಮಾಡುತ್ತೇನೆ, ಚಿಂತೆ ಮಾಡಬೇಡ ಎಂದು ಹೇಳುತ್ತಾನೆ. ಮರುದಿವಸ ಇಬ್ಬರು ಕುದುರೆಯನ್ನ ನೋಡುವಾಗ ಅದು ಕಾರ್ಕೋಟಕ ನಾಗ ಆವರಿಸಿದ್ದರಿಂದ ಕಪ್ಪಾಗಿ ಕಂಡದ್ದರಿಂದ ವಿನತೆಯು ಮಾತಿನಂತೆ ಕದ್ರುವಿನ ದಾಸಿಯಾದಳು. ಸ್ವಲ್ಪ ಸಮಯದಲ್ಲಿ ವಿನತೆಯ ಇನ್ನೊಂದು ಮೊಟ್ಟೆ ಅದು ಒಡೆದು ಆ ಮೊಟ್ಟೆಯಿಂದ ಅತಿಶಯ ಪರಾಕ್ರಮಶಾಲಿಯಾದ ಗರುಡ ದೇವನು ಹುಟ್ಟಿ ಬಂದನು. ಭಯಂಕರ ಶಕ್ತಿಶಾಲಿಯಾದ ಗರುಡನು ಹುಟ್ಟುವಾಗ ಭೂಮಿ, ಅರಣ್ಯ, ಸಮುದ್ರಗಳು ಕೂಡ ನಡುಗಿದವು ಎಂದು ಶಾಸ್ತ್ರ ಪುರಾಣಗಳ ವರ್ಣನೆ ಇದೆ. ತನ್ನ ತಾಯಿ ವಿನತೆಯ ದಾಸ್ಯದ ಬಿಡುಗಡೆಗಾಗಿ ಕದ್ರು ಮತ್ತು ನಾಗ ಸರ್ಪಗಳು ಕೇಳಿಕೊಂಡಂತೆ ದೇವಲೋಕದಿಂದ ಅಮೃತವನ್ನೇ ತಂದುಕೊಟ್ಟು ಕಡೆಗೂ ತಾಯಿಯ ದಾಸ್ಯವನ್ನ ಗರುಡ ದೇವ ಬಿಡಿಸುತ್ತಾನೆ. ಇಷ್ಟಾದರೂ ಅಣ್ಣ ತಮ್ಮಂದಿರಾದ ಗರುಡ ಮತ್ತು ಸರ್ವ ನಾಗಗಳ ಸರ್ಪಗಳ ವೈರತ್ವವು ಮಾತ್ರ ಉಳಿದೇ ಹೋಯಿತು. ಕದ್ರುವಿಗೆ ಹುಟ್ಟಿದ ಅನೇಕ ನಾಗ ಸರ್ಪಗಳಲ್ಲಿ ಬೇರೆ ಬೇರೆ ಬಣ್ಣದವೂ ಇದ್ದವು. ಎಲ್ಲರಿಗೂ ದೊಡ್ಡವ ಮಹಾಶೇಷ ಬ್ರಾಹ್ಮಣ ಶ್ವೇತವರ್ಣ ಆಗಿದ್ದು, ಸರ್ಪಕುಲ ನಶಿಸಿ ಹೋಗಬಾರದೆಂದು ಜಗತ್ಪಿತನಾದ ಬ್ರಹ್ಮದೇವನಲ್ಲಿ ಆ ಮಹಾಶೇಷನು ತೆರಳಿ ಮಕ್ಕಳಿಗೆ ತಾಯಿಯ ಶಾಪದ ವಿಚಾರವನ್ನ ದುಃಖದಿಂದ ತಿಳಿಸುವಾಗ ಚತುರ್ಮುಖ ಬ್ರಹ್ಮದೇವರು ಹೇಳುತ್ತಾರೆ, ಮಹಾಶೇಷ, ನೀವೇನೂ ಗಾಬರಿಗೊಳ್ಳಬೇಕಾಗಿಲ್ಲ. ಸರ್ಪಸತ್ರದಲ್ಲಿ ಕೆಟ್ಟ ತಾಮಸ ಗುಣದ ಸರ್ಪಗಳು, ನಾಗಗಳು, ವಿಷವುಳ್ಳ ಸರ್ಪಗಳು ಮಾತ್ರ ಧ್ವಂಸವಾಗುತ್ತವೆ. ಇದು ನನಗೆ ಗೊತ್ತಿದ್ದ ವಿಷಯವೇ ಆಗಿದ್ದು ಇದಕ್ಕೆ ನನ್ನ ಸಹಮತವೂ ಇದೆ. ಹಾಗೆಯೇ ವಾಸುಕಿಯ ತಂಗಿ ಜರತ್ಕಾರು ಎಂಬ ನಾಗಕನ್ನಿಕೆಯನ್ನ ಜರತ್ಕಾರು ಎಂಬ ಹೆಸರಿನ ಮಹರ್ಷಿಗೆ ಮದುವೆ ಮಾಡಿಕೊಡಿ. ಅವರಲ್ಲಿ ಹುಟ್ಟುವ ಮಹಾಜ್ಞಾನಿಯಾದ ಆಸ್ತಿಕನೆಂಬವನು ತಾಯಿಯ ಶಾಪ ಇದ್ದರೂ ಕೂಡ ಇಡೀ ಸರ್ಪ ನಾಗಕುಲ ಸಂಹಾರವಾಗದಂತೆ ಆ ಸರ್ಪಸತ್ತರಲ್ಲಿ ಬಂದು ಅದನ್ನ ತಡೆದು ಖಂಡಿತವಾಗಿ ಸರ್ಪಕುಲ ನಾಗಕುಲ ಉಳಿಯುವಂತೆ ನೋಡಿಕೊಳ್ಳುತ್ತಾನೆ. ಹೀಗೆ ಚತುರ್ಮುಖ ಬ್ರಹ್ಮದೇವರ ಅನುಗ್ರಹ ಆಜ್ಞೆಯಿಂದ ಮಹಾವಿಷ್ಣು ದೇವರ ಭಗವಂತನ ಸಂಕಲ್ಪದಂತೆ ಹಣ ಇರುವ ಉತ್ತಮ ನಾಗಗಳು, ಸರ್ಪಗಳು ಯಾವುದೇ ರೀತಿಯ ತೊಂದರೆಯನ್ನ ಮಾಡದೆ ಪ್ರಪಂಚಕ್ಕೆ, ಮಾನವರಿಗೆ, ಸಸ್ಯಕ್ಕೆ, ಪ್ರಕೃತಿಗೆ ಸನ್ಮಿತ್ರರಾಗುತ್ತಾರೆ. ತಾಯಿಯ ಶಾಪದಿಂದ ಸಂಪೂರ್ಣ ನಾಗಕುಲವೇ ನಾಶವಾದೀತೆಂಬ ಭೀತಿಯಿಂದ ಎಲ್ಲರಿಗಿಂತ ದೊಡ್ಡವನಾದ 1000 ಫಣವುಳ್ಳ ಪರಮ ಸಾತ್ವಿಕನಾದ ಮಹಾಶೇಷನಾಗನು ಇದನ್ನೆಲ್ಲ ಕಂಡು ವೈರಾಗ್ಯದಿಂದ ಸರ್ವೋತ್ತಮನಾದ ಮಹಾವಿಷ್ಣು ದೇವರನ್ನ ಕುರಿತು ಕಠಿಣವಾದ ತಪಸ್ಸನ್ನ ಆಚರಿಸಿದ. ಆ ಭಗವಂತನ ವಿಶೇಷ ಅನುಗ್ರಹದಿಂದ ಶಯ್ಯಾರೂಪವಾಗಿ ನಿರಂತರ ಸೇವೆಯನ್ನ ಮಾಡುವ ಭಾಗ್ಯವನ್ನ ಮಹಾಶೇಷನು ಪಡೆಯುತ್ತಾನೆ. ಮತ್ತೊಬ್ಬ ಜ್ಯೇಷ್ಠನಾದ ಅನಂತನೆಂಬ ನಾಗನು, ಅವನು 1000 ಹೆಡೆಯುಳ್ಳವನು, ಬ್ರಾಹ್ಮಣ ವರ್ಣದವನು, ಪೂರ್ಣ ಬ್ರಹ್ಮಾಂಡದ ಭೂಮಂಡಲದ ಸಂರಕ್ಷಕನಾದನು. ಸಂಸಾರ ನಿಯಾಮಕನೂ ಕೂಡ ಮಹಾವಿಷ್ಣುವಿನ ಆಜ್ಞೆಯಿಂದ ಸಂಕಲ್ಪದಿಂದ ಆದನು. ಹೀಗೆ ಮಹಾವಿಷ್ಣುವಿನ ಅನುಗ್ರಹದಿಂದ ಮಹಾಶೇಷನು ಅವನ ಶಯ್ಯೆಯಾಗಿಯೂ ಅನಂತವಾದ ಭೂಮಂಡಲಕ್ಕೆ ಅನಂತನು ನಿಯಾಮಕನಾದರೆ, 3ನೆಯ ಜ್ಯೇಷ್ಠ ನಾಗರಾಜ 800 ಹೆಡೆಯುಳ್ಳ ವಾಸುಕಿಯು ಪೂರ್ಣ ನಾಗ ಸರ್ಪಕುಲಕ್ಕೆ ಅಧೀಶನಾದನು. ಒಂದು ಕಡೆ ತಾಯಿ ಕದ್ರುವಿಯೇ ಕೊಟ್ಟ ಶಾಪದ ಪರಿಣಾಮದಿಂದ ಮುಂದೆ ನಡೆಯುವ ಸರ್ಪಸತ್ರದಲ್ಲಿ
ಸರ್ಪಗಳ ಪರಿವಾರವೇ ನಾಗಕುಲವೇ ನಾಶವಾಗುವುದೇ ಎಂಬ ಚಿಂತೆ ಸರ್ಪ ನಾಗಗಳಿಗೆ. ಆದರೆ ಹೇಗೋ ಬ್ರಹ್ಮದೇವರ ಮಾತಿನಂತೆ ಮುಂದೆ ಜರತ್ಕಾರವಿನ ಮಗ ಆಸ್ತಿಕ ಬಂದು ಸರ್ಪ ಸತ್ರವನ್ನ ನಿಲ್ಲಿಸಿ ಒಳಿಸುತ್ತಾನೆ ಎಂಬ ಭರವಸೆಯೂ ಕೂಡ ಮೂಡುತ್ತದೆ. ತನ್ನ ತಾಯಿ ವಿನತೆಯ ದಾಸ್ಯದಿಂದ ಕೋಪಗೊಂಡ ಅಣ್ಣನಾದ ಗರುಡನ ಭಯ ಮಾತ್ರ ಸರ್ಪ ನಾಗಗಳಿಗೆ ಮುಗಿಯಲೇ ಇಲ್ಲ. ಆಗಾಗ ಗರುಡನು ಸರ್ಪಗಳಿಗೆ ನಾಗಗಳಿಗೆ ತೊಂದರೆಯನ್ನು ಕೊಡುತ್ತಾ ಒಂದು ದೊಡ್ಡ ದುಸ್ವಪ್ನದಂತೆ ಭಯಕಾರಿಯಾಗಿದ್ದನು. ಸರ್ಪರಾಜ ವಾಸುಕಿ ಮಹಾನಾಗರಾಜನು ಇದಕ್ಕೆ ಶಾಶ್ವತವಾದ ಪರಿಹಾರ ಉಪಾಯವನ್ನ ಕಂಡು ಹುಡುಕಬೇಕೆಂದು ಸುಬ್ರಹ್ಮಣ್ಯ ಕ್ಷೇತ್ರದ ಕುಮಾರಧಾರ ಪರ್ವತದಲ್ಲಿ ಲಕ್ಷ್ಮೀ ನರಸಿಂಹದೇವರ ಕುರಿತು ಕಠಿಣವಾದ ತಪಸ್ಸನ್ನ ಆಚರಿಸುತ್ತಿದ್ದ ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮೊರೆ ಹೋಗುತ್ತಾನೆ. ಲಕ್ಷ್ಮೀ ನರಸಿಂಹದೇವರ ಕೃಪೆಯಿಂದ ಸುಬ್ರಹ್ಮಣ್ಯನು ಪೂರ್ಣ ಸರ್ಪ ಪರಿವಾರಕ್ಕೆ ನಾಗದೇವರ ಕುಲಕ್ಕೆ ಕುಮಾರಧಾನ ಪರ್ವತದಲ್ಲಿ ಆಶ್ರಯವನ್ನ ಕೊಡುತ್ತಾನೆ. ಪರಮ ವೈಷ್ಣವೋತ್ತಮನಾದ ಗರುಡ ದೇವನೊಂದಿಗೆ ವಿಶೇಷವಾದ ಸಾಮರಸ್ಯವನ್ನ ನಾಗಕುಲವು ಬೆಳೆಸುವಂತೆ ಸರ್ಪ ಪರಿವಾರವು ಉಳಿಸುವಂತೆ ಸುಬ್ರಹ್ಮಣ್ಯ ಸ್ವಾಮಿಯು ಪ್ರಯತ್ನಿಸಿ ಅದರಲ್ಲಿ ಸಫಲನಾಗ್ತಾನೆ. ಆಗಿನಿಂದಲೂ ಸಹ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಿಂದ ನಾಗದೋಷ ಸರ್ಪ ಅತ್ಯಾದಿ ದೋಷಗಳು ಕೂಡ ನಿವಾರಣೆವಾಗುತ್ತವೆ ಎಂದು ನಂಬಿಕೆ ಇದೆ. ಸುಬ್ರಹ್ಮಣ್ಯನ ಪೂಜೆ ನಾಗಕುಲಕ್ಕೇನೆ ಅತ್ಯಂತ ಪ್ರಸನ್ನತೆಯನ್ನ ಉಂಟು ಮಾಡುತ್ತದೆ. ಆದ್ದರಿಂದ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭಕ್ತಾದಿಗಳು ಇನ್ನೂ ಅನೇಕ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಇತ್ಯಾದಿ ಕ್ಷೇತ್ರಗಳಿಗೆ ಸಂದರ್ಶನ ಮಾಡಿ ನಾಗರಾಜ ವಾಸುಕಿಯೊಂದಿಗೆ ಇರುವ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಭಕ್ತಿ ಶ್ರದ್ಧೆಯಿಂದ ಎಲ್ಲ ರೀತಿಯ ನಾಗಶಾಪ ಸರ್ಪಹತ್ಯ ದೋಷಗಳನ್ನ ನಿವಾರಣೆ ಮಾಡಿಕೊಳ್ಳಲು ಪೂಜಿಸುತ್ತಾರೆ. ಭಗವಂತನ ಅನುಗ್ರಹದಿಂದ ಪೂರ್ಣ ಬ್ರಹ್ಮಾಂಡದ ರಕ್ಷಕರಾದ ಪಣ ಇರುವ ನಾಗಕುಲದ ಸರ್ಪ ಪರಿವಾರದ ಆರಾಧನೆ ಪೂಜೆಗಳಿಂದ ಅದೆಂಥ ರೋಗ ಸಮಸ್ಯೆ ದಾರಿದ್ರ್ಯ ಇದ್ದರೂ ಕೂಡ ಅದು ನಿವಾರಣೆಯಾಗುತ್ತದೆ ಎಂಬ ಉಲ್ಲೇಖಗಳು ಅಲ್ಲಲ್ಲಿ ಇದ್ದು, ಪರಮಾತ್ಮನ ಶಯ್ಯೆಯಾಗಿ ಮಹಾಶೇಷನು, ಮಹಾದೇವನ ಕಂಠಾಭರಣವಾಗಿ ತಕ್ಷಕ ನಾಗರಾಜನು, ಸುಬ್ರಹ್ಮಣ್ಯ ದೇವನ ಸನ್ಮಿತ್ರನಾಗಿ ವಾಸುಕಿ ಮಹಾನಾಗರಾಜನು, ಗಣಪತಿಯ ಉದರದ ಅಲಂಕಾರವಾಗಿ ಅನೇಕ ನಾಗದೇವತೆಗಳು, ಸರ್ವ ದೇವತೆಗಳೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸುತ್ತಾ ಎಲ್ಲಾ ದೇವತೆಗಳ ಅನುಗ್ರಹವನ್ನ ತಂದುಕೊಡಲಿ ನಾಗಕುಲವು ಸರ್ಪಕುಲವು ಸಮರ್ಥವಾಗಿದೆ. ಪೂರ್ಣ ಮಾನವ ಪ್ರಪಂಚಕ್ಕೆ ರಕ್ಷಣೆಯನ್ನ ಕೊಡುವ ಮಹತ್ವದ ಭಗವಂತನ ಸಾಕ್ಷಾತ್ ಕಣ್ಣಿಗೆ ಕಾಣುವ ದೇವರೆಂದೇ ಎಂದೆನಿಸುವ ಈ ನಾಗಕುಲ ಸರ್ಪಕುಲವನ್ನ ಅದರ ಕಥೆಯನ್ನ ನಾವು ಕೇಳುವುದು ವಿಶೇಷ ಪುಣ್ಯಪ್ರದವಾಗಿದೆ. ಭಕ್ತ ಬಂಧುಗಳೇ, ಪರಮ ಕರುಣಾಳುವಾದ ಸಂಕರ್ಷಣ ರೂಪಿ ಪರಮಾತ್ಮನ ಸದಾ ಆರಾಧಕರಾದ ಈ ಭೂಮಿಯನ್ನ ಹಿಡಿದುಕೊಂಡು ನಿರಂತರ ರಕ್ಷಣೆ ಮಾಡತಕ್ಕಂತಹ ಸರ್ಪ ನಾಗ ಪರಿವಾರದ ರೋಚಕ ಅದ್ಭುತ ಚರಿತ್ರೆಗಳು ಇನ್ನೂ ಮುಗಿಯಲಾರದಷ್ಟು ಪುರಾಣ ವೇದ ಶಾಸ್ತ್ರಗಳ ಪುಟಗಳಲ್ಲಿ ಅಲ್ಲಲ್ಲಿ ಅಡಕವಾಗಿದೆ. ಅದು ಮುಗಿಯದ ಪುಣ್ಯ ಕಥೆಯಾಗಿದೆ. ಮುಂದೆ ಇನ್ನೂ ಬೇರೆ ಬೇರೆ ಸಂದರ್ಭದಲ್ಲಿ ವಿಶದವಾಗಿ ಆ ನಾಗದೇವರ ಸರ್ಪ ಪರಿವಾರದ ಚರಿತ್ರೆಯನ್ನ ನಾವು ಖಂಡಿತವಾಗಿ ಕೇಳುವ ಎಂದು ಹೇಳುತ್ತಾ, ನಾಗಪಂಚಮಿಯ ಈ ಶುಭ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ವಿಶೇಷವಾದ ಶುಭಾಶಯಗಳನ್ನು ಹೇಳುತ್ತಾ, ನಾಗದೇವರ ಸರ್ಪ ಪರಿವಾರದ ಪೂರ್ಣವಾದ ಅನುಗ್ರಹಕ್ಕೆ ತಾವೆಲ್ಲರೂ ಪಾತ್ರರಾಗಿ ಎಂದು ಹೇಳುತ್ತಾ ನನ್ನ ಮಾತನ್ನ ಕೃಷ್ಣಾರ್ಪಣಗೊಳಿಸುತ್ತೇನೆ. ಜೀವೇಮ ಶರದ ಶತಂ, ಜೀವೇಮ ಶರದ